ದಿನ ಬೆಳಗಾದ್ರೆ ಒಂದಲ್ಲ ಒಂದು ರೇಟ್ ಹೆಚ್ಚಳ ಆಗ್ತಾ ಇದೆ. ಪ್ರತಿದಿನ ದರ ಹೆಚ್ಚಳಕ್ಕೆ ಜನಸಾಮಾನ್ಯ ಕಂಗೆಟ್ಟು ಹೋಗಿದ್ದಾನೆ. ನಾಳೆ ಏನಾಗುತ್ತೋ, ಯಾವುದರ ಬೆಲೆ ಹೆಚ್ಚಾಗುತ್ತೋ ಅನ್ನೋ ಒಂದು ಕಂಗಾಲಿನ ಮಧ್ಯ ಇದೀಗ BMRCL ಹೊಸ ಶಾಕನ್ನು ಕೊಟ್ಟಿದೆ. ಕಳೆದ ವರ್ಷವಷ್ಟೇ ಸರಾಸರಿ 71% ಅಷ್ಟು ದರ ಹೆಚ್ಚಳವನ್ನು ಮಾಡಿದ್ದಂತಹ BMRCL ಇದೀಗ ಮತ್ತೆ ದರ ಹೆಚ್ಚಳಕ್ಕೆ ಚಿಂತನೆಯನ್ನ ಮಾಡಿದೆ. ಫೇರ್ ಫಿಕ್ಸೇಷನ್ ಕಮಿಟಿಯ ಶಿಫಾರಸಿನಂತೆ ಮುಂದಿನ ಫೆಬ್ರವರಿ ತಿಂಗಳಿನಲ್ಲಿ ನಾವು ದರ ಹೆಚ್ಚಳವನ್ನ ಮಾಡ್ತೀವಿ ಅಂತ ಹೊರಟಿದೆ. ಈ ಹಿಂದೆ ಅಂದರೆ 2024-25ರಲ್ಲಿ ಸರಾಸರಿ 71% ಟಿಕೆಟ್ ದರವನ್ನು BMRCL ಹೆಚ್ಚಳವನ್ನು ಮಾಡಿತ್ತು. ಇದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸಂಸದರಾದಂತಹ PC ಮೋಹನ್ ಹಾಗೆ ತೇಜಸ್ವಿ ಸೂರ್ಯ ಅವರು ದರ ಹೆಚ್ಚಳದ ಬಗ್ಗೆ ದನಿಯನ್ನು ಎತ್ತಿದ್ರು. ಅಂದರೆ ಯಾವಾಗ BMRCL ಸರಾಸರಿ 71% ಅಷ್ಟು ಟಿಕೆಟ್ ದರ ಹೆಚ್ಚಳಕ್ಕೆ ಮುಂದಾಯ್ತೋ ಆಗ ಸಂಸದರಾದಂತಹ PC ಮೋಹನ್ ರಾವ್ ಅವರು ಆಗಿದ್ದಂತಹ BMRCLನ MD ಮಹೇಶ್ವರ್ ರಾವ್ ಅವರನ್ನ ಭೇಟಿ ಮಾಡಿ ಇದು ಖಂಡಿತವಾಗ್ಲೂ ತಪ್ಪು, ಏಕಾಏಕಿ 71% ಅಷ್ಟು ದರ ಹೆಚ್ಚಳವನ್ನ ಮಾಡುವಂಥದ್ದು ಸರಿಯಲ್ಲ, ಇದರ ಬಗ್ಗೆ ನೀವು ಗಮನವನ್ನ ವಹಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಇದಾಗಿ ಅದೇ ತಿಂಗಳಿನ ಕೊನೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ BMRCL ಮಾಡಿದಂತಹ ದರ ಹೆಚ್ಚಳದ ಒಂದು ಕಾಂಪ್ರಹೆನ್ಸಿವ್ ರಿಪೋರ್ಟನ್ನು ಕೇಳಿತ್ತು. ಅದಾಗಿ ಈಗ 1 ವರ್ಷ ಆಗ್ತಾ ಬಂದಿದೆ. ಇಲ್ಲಿ ತನಕ BMRCL ಕೇಂದ್ರ ಸರ್ಕಾರ ಕೇಳಿರುವಂತಹ ಆ ಕಾಂಪ್ರಹೆನ್ಸಿವ್ ರಿಪೋರ್ಟನ್ನು ಇಲ್ಲಿ ತನಕ ಸಲ್ಲಿಕೆ ಮಾಡಿಲ್ಲ. ಇದಾಗಿ ತೇಜಸ್ವಿ ಸೂರ್ಯ ಕೂಡ ಎಂಟ್ರಿ ಕೊಟ್ಟರು. ಖುದ್ದು BMRCL ಅಂದರೆ ನಮ್ಮ ಮೆಟ್ರೋ ಅಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇಷ್ಟು ದರ ಹೆಚ್ಚಳ ಆಗಿದೆಯಲ್ಲ ಅಂತ ಹೇಳಿ ಮತ್ತೊಮ್ಮೆ BMRCL ಕಚೇರಿಗೆ ಹೋಗಿ ಅವರು ದರ ಪರಿಷ್ಕರಣೆ ನಿಮ್ಮ ಪ್ರಕಾರ ಕೇವಲ 43% ಅಂತೀರಾ, ಆದರೆ ಆಗಿರುವಂಥದ್ದು 70%ಗೂ ಹೆಚ್ಚು, ಹೀಗಾಗಿ ನಮಗೆ ಅದರ ಒಂದು ಲೆಕ್ಕಾಚಾರವನ್ನು ಕೊಡಿ ಅಂತ ಹೇಳಿ BMRCL MD ಅವರನ್ನ ಭೇಟಿ ಮಾಡ್ತಾರೆ. ಆದರೆ ಆಗ MD ಇಲ್ಲ ನಾವು ಇಷ್ಟು ಮಾಡಿದ್ದೇವೆ ಅಷ್ಟು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಗ ತೇಜಸ್ವಿ ಸೂರ್ಯ ಅವರು ಕೋಪಗೊಂಡು ಇಲ್ಲ ನಿಮಗೆ ಗಣಿತದ ಪಾಠವನ್ನು ಹೇಳಿಕೊಡ್ಬೇಕಾಗುತ್ತೆ, ಯಾಕಂದರೆ ಪೇಪರ್ ಲೆಕ್ಕದಲ್ಲಿ ನೀವು ಮಾಡಿರುವಂಥದ್ದು ಸರಾಸರಿ 71% ದರ ಹೆಚ್ಚಳ, ಆದರೆ ನೀವು ತೋರಿಸ್ತಾ ಇರುವಂಥದ್ದು ಕೇವಲ 43% ದರ ಹೆಚ್ಚಳ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾರೆ. ಅದಾಗಿಯೂ ಈಗ ಮುಂದುವರ್ಕೊಂಡು ಬಂದಿದೆ. ಇದೀಗ ಮತ್ತೆ ದರ ಹೆಚ್ಚಳಕ್ಕೆ BMRCL ನಿರ್ಧಾರವನ್ನು ಮಾಡಿದೆ. ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸು ಮಾಡಿರೋ ಹಾಗೆ ವಾರ್ಷಿಕ ದರ ಪರಿಷ್ಕರಣೆಯನ್ನು ಮಾಡಲೇಬೇಕು, ಇದು ನಮ್ಮ ಕೈಯಲ್ಲಿಲ್ಲ, ಶಿಫಾರಸು ಬಂದಾಗಿದೆ, ಹೀಗಾಗಿ ನಾವಿದರಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಈ ಬಾರಿ ಕೇವಲ 5% ದರ ಹೆಚ್ಚಳವನ್ನು ಮಾಡ್ತೀವಿ ಅಂತ BMRCL ಹೊರಟಿದೆ. ಅದರ ಪ್ರಕಾರವಾಗಿ ಈಗ ಜನವರಿಯಲ್ಲಿದ್ದೀವಿ, ಫೆಬ್ರವರಿ 1ನೇ ತಾರೀಕಿಂದ ಈ ಹೊಸ ದರ ಜಾರಿಯಾಗುವಂತಹ ಸಂಭವ ಇದೆ. ಇದರ ಮಧ್ಯದಲ್ಲೇ BMRCL ದೇಶದಲ್ಲಿಯೇ ಅತಿ ದುಬಾರಿ ಮೆಟ್ರೋ ಅಂತಲೂ ಕೂಡ ಟೀಕೆಗೆ ಗುರಿಯಾಗಿದೆ. ಯಾಕಂದರೆ ಸರಾಸರಿ 70% ಅಷ್ಟು ಕಳೆದ ಬಾರಿ ದರ ಹೆಚ್ಚಳ ಮಾಡಿ ದೇಶದಲ್ಲಿಯೇ ನಮ್ಮ ಮೆಟ್ರೋ, ಬೆಂಗಳೂರಿನ ಮೆಟ್ರೋ ಅತ್ಯಂತ ಕಾಸ್ಟ್ಲಿ ಮೆಟ್ರೋ ಅಂತ ಹೇಳಿ ಟೀಕೆಗೆ ಆದರೆ ಕುಖ್ಯಾತಿಗೂ ಕೂಡ ಅದು ಒಳಪಟ್ಟಿರುವಂಥದ್ದು. ಮತ್ತೊಂದು ಕಡೆ ಅದೇ ಕೋಲ್ಕತ್ತಾದ ಮೆಟ್ರೋದಲ್ಲಿ ಕೇವಲ 5 ರೂಪಾಯಿ, ಕನಿಷ್ಠ 5 ರೂಪಾಯಿನ 1 ಕಿಲೋಮೀಟರ್ 2 ಕಿಲೋಮೀಟರ್ಗೆ ತಗೊಳ್ತಾ ಇದೆ. ಈ ಮೂಲಕವಾಗಿ ಕೋಲ್ಕತ್ತಾದ ಮೆಟ್ರೋ ಅತ್ಯಂತ ಚೀಪ್ ಮೆಟ್ರೋ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಯಾರಿಗೆ ಬರುತ್ತೆ? ಒಂದು ಕಡೆ ಕೇಂದ್ರ ಸರ್ಕಾರವನ್ನು ರಾಜ್ಯ ಸರ್ಕಾರ ದೂರುತ್ತೆ, ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರ ದೂರುತ್ತೆ. ಆದರೆ BMRCL ಅನ್ನೋದು ಒಂದು ಜಾಯಿಂಟ್ ವೆಂಚರ್. ಇಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೂಡ ಇರ್ತಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿ ಕೂಡ ಇರ್ತಾರೆ, ಹಾಗೆ ನಿವೃತ್ತ ನ್ಯಾಯಾಧೀಶರು ಕೂಡ ಈ ಒಂದು ಸಮಿತಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಈ ಒಂದು ಸಮಿತಿಯಲ್ಲಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಪ್ರತಿನಿಧಿಗಳು ಕೂಡ ಇರ್ತಾರೆ. ಇವರು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಇಟ್ಕೊಂಡು ದರ ಹೆಚ್ಚಳ ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾಕಾಗಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಬೈಲಿಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಬೈಲಿಕ್ಕಾಗಲಿ ಇಲ್ಲಿ ಆಗೋದಿಲ್ಲ. ಇನ್ನು ಪ್ರಮುಖವಾಗಿ BMRCL ಈ ದರ ಹೆಚ್ಚಳದ ಸಂದರ್ಭದಲ್ಲಿ ಹೇಳುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ನಮಗೆ ಸ್ಟಾಫ್ ಸ್ಯಾಲ್ರಿಯನ್ನು ಕೊಡಬೇಕು,
ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕೊಡಬೇಕು, ಮೇಂಟೆನೆನ್ಸಿಗೆ ಹಣವನ್ನು ಖರ್ಚು ಮಾಡಬೇಕು. ಈ ಎಲ್ಲ ಖರ್ಚು ಮಾಡೋದಕ್ಕೂ ಕೂಡ ನಮಗೆ ವೆಚ್ಚದ ಹೆಚ್ಚಳವನ್ನು ಮಾಡುವಂತಹ ಅಗತ್ಯತೆ ಇದೆ ಅಂತ ಹೇಳಿ ಒಂದು ಸಬೂಬನ್ನ ಕೊಡುತ್ತೆ. ಆದರೆ ಒಂದು ಹಿಂದಿನ ವರದಿ ಪ್ರಕಾರ 2017ರಲ್ಲಿ ವಾರ್ಷಿಕ ವಹಿವಾಟನ್ನು ತಗೊಂಡ್ರೆ 2024ರ ಹೊತ್ತಿಗೆ BMRCLನ ಒಂದು ಲಾಭಾಂಶ ಎಷ್ಟಿದೆ ಅಂತ ಹೇಳಿದ್ರೆ ಸರಾಸರಿ 133% ಲಾಭಾಂಶವನ್ನ ಇದೇ BMRCL ಮಾಡಿರುವಂಥದ್ದು. ಅಂದರೆ ಏಕಾಏಕಿ ಎಲ್ಲಿ ಕಮ್ಮಿ ಅಂತ ತೋರಿಸ್ಕೊಳ್ತಾ ಇದೆ ಅದೇ BMRCL 2017ರಿಂದ 2024ರವರೆಗೆ ಸರಾಸರಿ 600 ಕೋಟಿಗೂ ಹೆಚ್ಚು ಲಾಭವನ್ನ ಮಾಡಿರುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಷ್ಟೆಲ್ಲ ಲಾಭಾಂಶ ಇದ್ರೂ ಕೂಡ ಕೇವಲ ನಿರ್ವಹಣೆ ಹೆಸರಿನಲ್ಲಿ, ಎಲೆಕ್ಟ್ರಿಸಿಟಿ ಬಿಲ್ ಹೆಸರಿನಲ್ಲಿ, ಸ್ಟಾಫ್ ಹೆಸರಿನಲ್ಲಿ, ಸ್ಟಾಫ್ ಸ್ಯಾಲ್ರಿ ಹೆಸರಿನಲ್ಲಿ ಹೈಕನ್ನ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಮತ್ತೊಮ್ಮೆ ಏನಾದರೂ ಫೆಬ್ರವರಿ ತಿಂಗಳಿನಲ್ಲಿ BMRCL 5% ಹೈಕನ್ನೇನಾದರೂ ಮಾಡಿದ್ರೆ ಜನ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನತ್ತ ಮುಖ ಮಾಡ್ತಾರೆ. ಉದಾಹರಣೆಗೆ ಬಸ್ ಕಡೆ ಹತ್ರ ಒಂದಿಷ್ಟು ಜನ ಹೋಗ್ತಾರೆ, ಯಾಕಂದರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಸೇವೆ ಸಿಗ್ತಾ ಇದೆ. ಮತ್ತೊಂದಿಷ್ಟು ಜನ ಓಲಾ ಊಬರ್ ಅಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಹೋಗ್ತಾರೆ. ಮತ್ತೊಂದಿಷ್ಟು ಜನ ಬೇಡಪ್ಪ 100-150 ರೂಪಾಯಿ ಕೊಟ್ಟು ಯಾಕೆ ನಾವು BMRCL ಅಲ್ಲಿ ಓಡಾಡಬೇಕು, ಮೆಟ್ರೋದಲ್ಲಿ ಓಡಾಡಬೇಕು, 2 ವೀಲರ್ ಇದೆ ನನ್ನ ಹತ್ರನೇ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ತೀನಿ ಅಂತ ಹೇಳಿ ಬಂದಾರು. ಹೀಗೇನಾದರೂ ಎಲ್ಲರೂ ಕೂಡ ಆಚೆ ಬಂದಿದ್ದೆ ಆದರೆ ಮತ್ತೊಮ್ಮೆ ರಾಜಧಾನಿ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟುತ್ತೆ. ಈ ಹಿಂದೆ ಯಾವಾಗ ಫೆಬ್ರವರಿ ತಿಂಗಳಿನಲ್ಲಿ ದರ ಹೆಚ್ಚಳವನ್ನ BMRCL ಮಾಡ್ತೋ ಆಗ 8 ಲಕ್ಷದಷ್ಟು ಪ್ರಯಾಣಿಕರು BMRCL ಅಂದರೆ ಮೆಟ್ರೋ ಸರ್ವಿಸ್ನಿಂದ ಹಿಂದೆ ಉಳಿದ್ರು. ಇದರ ನೇರ ಪರಿಣಾಮ ಟ್ರಾಫಿಕ್ ಮೇಲೆ ಬಿತ್ತು. ಪ್ರಮುಖ ಸ್ಥಳಗಳಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಇಂತಹದ್ದೇ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಎದುರಾಗುವಂತಹ ಎಲ್ಲ ಸಂಭವದ ಬಗ್ಗೆ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗಲಾದರೂ BMRCL ಇದರ ಬಗ್ಗೆ ಗಮನವನ್ನ ಕೊಡುತ್ತಾ, ಯಾಕಂದ್ರೆ ಈಗಾಗಲೇ ಪ್ರಯಾಣಿಕರನ್ನ ಕಳ್ಕೊಳ್ತಿರುವಂತಹ BMRCL ಈ ಬಾರಿ 5% ಟಿಕೆಟ್ ದರವನ್ನ ಹೆಚ್ಚಳ ಮಾಡದೆ ತಟಸ್ಥವಾಗಿ ನಿಲ್ಲುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದಿನ ಬೆಳಗಾದ್ರೆ ಒಂದಲ್ಲ ಒಂದು ರೇಟ್ ಹೆಚ್ಚಳ ಆಗ್ತಾ ಇದೆ. ಪ್ರತಿದಿನ ದರ ಹೆಚ್ಚಳಕ್ಕೆ ಜನಸಾಮಾನ್ಯ ಕಂಗೆಟ್ಟು ಹೋಗಿದ್ದಾನೆ. ನಾಳೆ ಏನಾಗುತ್ತೋ, ಯಾವುದರ ಬೆಲೆ ಹೆಚ್ಚಾಗುತ್ತೋ ಅನ್ನೋ ಒಂದು ಕಂಗಾಲಿನ ಮಧ್ಯ ಇದೀಗ BMRCL ಹೊಸ ಶಾಕನ್ನು ಕೊಟ್ಟಿದೆ. ಕಳೆದ ವರ್ಷವಷ್ಟೇ ಸರಾಸರಿ 71% ಅಷ್ಟು ದರ ಹೆಚ್ಚಳವನ್ನು ಮಾಡಿದ್ದಂತಹ BMRCL ಇದೀಗ ಮತ್ತೆ ದರ ಹೆಚ್ಚಳಕ್ಕೆ ಚಿಂತನೆಯನ್ನ ಮಾಡಿದೆ. ಫೇರ್ ಫಿಕ್ಸೇಷನ್ ಕಮಿಟಿಯ ಶಿಫಾರಸಿನಂತೆ ಮುಂದಿನ ಫೆಬ್ರವರಿ ತಿಂಗಳಿನಲ್ಲಿ ನಾವು ದರ ಹೆಚ್ಚಳವನ್ನ ಮಾಡ್ತೀವಿ ಅಂತ ಹೊರಟಿದೆ. ಈ ಹಿಂದೆ ಅಂದರೆ 2024-25ರಲ್ಲಿ ಸರಾಸರಿ 71% ಟಿಕೆಟ್ ದರವನ್ನ BMRCL ಹೆಚ್ಚಳವನ್ನ ಮಾಡಿತ್ತು. ಇದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಸಂಸದರಾದಂತಹ PC ಮೋಹನ್ ಹಾಗೆ ತೇಜಸ್ವಿ ಸೂರ್ಯ ಅವರು ದರ ಹೆಚ್ಚಳದ ಬಗ್ಗೆ ದನಿಯನ್ನ ಎತ್ತಿದ್ರು. ಅಂದರೆ ಯಾವಾಗ BMRCL ಸರಾಸರಿ 71% ಅಷ್ಟು ಟಿಕೆಟ್ ದರ ಹೆಚ್ಚಳಕ್ಕೆ ಮುಂದಾಯ್ತೋ ಆಗ ಸಂಸದರಾದಂತಹ PC ಮೋಹನ್ ರಾವ್ ಅವರು ಆಗಿದ್ದಂತಹ BMRCLನ MD ಮಹೇಶ್ವರ್ ರಾವ್ ಅವರನ್ನ ಭೇಟಿ ಮಾಡಿ ಇದು ಖಂಡಿತವಾಗ್ಲೂ ತಪ್ಪು, ಏಕಾಏಕಿ 71% ಅಷ್ಟು ದರ ಹೆಚ್ಚಳವನ್ನ ಮಾಡುವಂಥದ್ದು ಸರಿಯಲ್ಲ, ಇದರ ಬಗ್ಗೆ ನೀವು ಗಮನವನ್ನ ವಹಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಇದಾಗಿ ಅದೇ ತಿಂಗಳಿನ ಕೊನೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ BMRCL ಮಾಡಿದಂತಹ ದರ ಹೆಚ್ಚಳದ ಒಂದು ಕಾಂಪ್ರಹೆನ್ಸಿವ್ ರಿಪೋರ್ಟನ್ನು ಕೇಳಿತ್ತು. ಅದಾಗಿ ಈಗ 1 ವರ್ಷ ಆಗ್ತಾ ಬಂದಿದೆ. ಇಲ್ಲಿ ತನಕ BMRCL ಕೇಂದ್ರ ಸರ್ಕಾರ ಕೇಳಿರುವಂತಹ ಆ ಕಾಂಪ್ರಹೆನ್ಸಿವ್ ರಿಪೋರ್ಟನ್ನು ಇಲ್ಲಿ ತನಕ ಸಲ್ಲಿಕೆ ಮಾಡಿಲ್ಲ. ಇದಾಗಿ ತೇಜಸ್ವಿ ಸೂರ್ಯ ಕೂಡ ಎಂಟ್ರಿ ಕೊಟ್ಟರು. ಖುದ್ದು BMRCL ಅಂದರೆ ನಮ್ಮ ಮೆಟ್ರೋ ಅಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇಷ್ಟು ದರ ಹೆಚ್ಚಳ ಆಗಿದೆಯಲ್ಲ ಅಂತ ಹೇಳಿ ಮತ್ತೊಮ್ಮೆ BMRCL ಕಚೇರಿಗೆ ಹೋಗಿ ಅವರು ದರ ಪರಿಷ್ಕರಣೆ ನಿಮ್ಮ ಪ್ರಕಾರ ಕೇವಲ 43% ಅಂತೀರಾ, ಆದರೆ ಆಗಿರುವಂಥದ್ದು 70%ಗೂ ಹೆಚ್ಚು. ಹೀಗಾಗಿ ನಮಗೆ ಅದರ ಒಂದು ಲೆಕ್ಕಾಚಾರವನ್ನು ಕೊಡಿ ಅಂತ ಹೇಳಿ BMRCL MD ಅವ್ರನ್ನ ಭೇಟಿ ಮಾಡ್ತಾರೆ. ಆದರೆ ಆಗ MD ಇಲ್ಲ ನಾವು ಇಷ್ಟು ಮಾಡಿದ್ದೇವೆ ಅಷ್ಟು ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಗ
ತೇಜಸ್ವಿ ಸೂರ್ಯ ಅವರು ಕೋಪಗೊಂಡು ಇಲ್ಲ ನಿಮಗೆ ಗಣಿತದ ಪಾಠವನ್ನ ಹೇಳಿಕೊಡ್ಬೇಕಾಗುತ್ತೆ, ಯಾಕಂದ್ರೆ ಪೇಪರ್ ಲೆಕ್ಕದಲ್ಲಿ ನೀವು ಮಾಡಿರುವಂಥದ್ದು ಸರಾಸರಿ 71% ದರ ಹೆಚ್ಚಳ, ಆದರೆ ನೀವು ತೋರಿಸ್ತಾ ಇರುವಂಥದ್ದು ಕೇವಲ 43% ದರ ಹೆಚ್ಚಳ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾರೆ. ಅದಾಗಿಯೂ ಈಗ ಮುಂದುವರ್ಕೊಂಡು ಬಂದಿದೆ. ಇದೀಗ ಮತ್ತೆ ದರ ಹೆಚ್ಚಳಕ್ಕೆ BMRCL ನಿರ್ಧಾರವನ್ನ ಮಾಡಿದೆ. ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸು ಮಾಡಿರೋ ಹಾಗೆ ವಾರ್ಷಿಕ ದರ ಪರಿಷ್ಕರಣೆಯನ್ನ ಮಾಡಲೇಬೇಕು. ಇದು ನಮ್ಮ ಕೈಯಲ್ಲಿಲ್ಲ, ಶಿಫಾರಸು ಬಂದಾಗಿದೆ, ಹೀಗಾಗಿ ನಾವಿದ್ರಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಈ ಬಾರಿ ಕೇವಲ 5% ದರ ಹೆಚ್ಚಳವನ್ನ ಮಾಡ್ತೀವಿ ಅಂತ BMRCL ಹೊರಟಿದೆ. ಅದ್ರ ಪ್ರಕಾರವಾಗಿ ಈಗ ಜನವರಿಯಲ್ಲಿದ್ದೀವಿ. ಫೆಬ್ರವರಿ 1ನೇ ತಾರೀಕಿಂದ ಈ ಹೊಸ ದರ ಜಾರಿಯಾಗುವಂತಹ ಸಂಭವ ಇದೆ. ಇದರ ಮಧ್ಯದಲ್ಲೇ BMRCL ದೇಶದಲ್ಲಿಯೇ ಅತಿ ದುಬಾರಿ ಮೆಟ್ರೋ ಅಂತಲೂ ಕೂಡ ಟೀಕೆಗೆ ಗುರಿಯಾಗಿದೆ. ಯಾಕಂದ್ರೆ ಸರಾಸರಿ 70% ಕಳೆದ ಬಾರಿ ದರ ಹೆಚ್ಚಳ ಮಾಡಿ ದೇಶದಲ್ಲಿಯೇ ನಮ್ಮ ಮೆಟ್ರೋ, ಬೆಂಗಳೂರಿನ ಮೆಟ್ರೋ ಅತ್ಯಂತ ಕಾಸ್ಟ್ಲಿ ಮೆಟ್ರೋ ಅಂತ ಹೇಳಿ ಟೀಕೆಗೆ, ಆದರೆ ಕುಖ್ಯಾತಿಗೂ ಕೂಡ ಅದು ಒಳಪಟ್ಟಿರುವಂಥದ್ದು. ಮತ್ತೊಂದು ಕಡೆ ಅದೇ ಕೋಲ್ಕತ್ತಾದ ಮೆಟ್ರೋದಲ್ಲಿ ಕೇವಲ 5 ರೂಪಾಯಿ, ಕನಿಷ್ಠ 5 ರೂಪಾಯಿನ 1 ಕಿಲೋಮೀಟರ್ 2 ಕಿಲೋಮೀಟರ್ಗೆ ತಗೊಳ್ತಾ ಇದೆ. ಈ ಮೂಲಕವಾಗಿ ಕೋಲ್ಕತ್ತಾದ ಮೆಟ್ರೋ ಅತ್ಯಂತ ಚೀಪ್ ಮೆಟ್ರೋ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಯಾರಿಗೆ ಬರುತ್ತೆ? ಒಂದ್ ಕಡೆ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರ ದೂರುತ್ತೆ, ರಾಜ್ಯ ಸರ್ಕಾರವನ್ನ ಕೇಂದ್ರ ಸರ್ಕಾರ ದೂರುತ್ತೆ. ಆದ್ರೆ BMRCL ಅನ್ನೋದು ಒಂದು ಜಾಯಿಂಟ್ ವೆಂಚರ್. ಇಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೂಡ ಇರ್ತಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿ ಕೂಡ ಇರ್ತಾರೆ, ಹಾಗೆ ನಿವೃತ್ತ ನ್ಯಾಯಾಧೀಶರು ಕೂಡ ಈ ಒಂದು ಸಮಿತಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಈ ಒಂದು ಸಮಿತಿಯಲ್ಲಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಪ್ರತಿನಿಧಿಗಳು ಕೂಡ ಇರ್ತಾರೆ. ಇವರು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಇಟ್ಕೊಂಡು ದರ ಹೆಚ್ಚಳ ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾಕಾಗಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಹೀಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಬೈಲಿಕ್ಕಾಗ್ಲಿ ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಬೈಲಿಕ್ಕಾಗ್ಲಿ ಇಲ್ಲಿ ಆಗೋದಿಲ್ಲ. ಇನ್ನು ಪ್ರಮುಖವಾಗಿ BMRCL ಈ ದರ ಹೆಚ್ಚಳದ ಸಂದರ್ಭದಲ್ಲಿ ಹೇಳುವಂತಹ ಒಂದು ಮಾತು ಏನು ಅಂತ ಹೇಳಿದ್ರೆ, ನಮಗೆ ಸ್ಟಾಫ್ ಸ್ಯಾಲ್ರಿಯನ್ನು ಕೊಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ಲನ್ನ ಕೊಡಬೇಕು, ಮೇಂಟೆನೆನ್ಸಿಗೆ ಹಣವನ್ನು ಖರ್ಚು ಮಾಡಬೇಕು. ಈ ಎಲ್ಲ ಖರ್ಚು ಮಾಡೋದಕ್ಕೂ ಕೂಡ ನಮಗೆ ವೆಚ್ಚದ ಹೆಚ್ಚಳವನ್ನು ಮಾಡುವಂತಹ ಅಗತ್ಯತೆ ಇದೆ ಅಂತ ಹೇಳಿ ಒಂದು ಸಬೂಬನ್ನ ಕೊಡುತ್ತೆ. ಆದರೆ ಒಂದು ಹಿಂದಿನ ವರದಿ ಪ್ರಕಾರ 2017ರಲ್ಲಿ ವಾರ್ಷಿಕ ವಹಿವಾಟನ್ನ ತಗೊಂಡ್ರೆ 2024ರ ಹೊತ್ತಿಗೆ BMRCLನ ಒಂದು ಲಾಭಾಂಶ ಎಷ್ಟಿದೆ ಅಂತ ಹೇಳಿದ್ರೆ ಸರಾಸರಿ 133% ಲಾಭಾಂಶವನ್ನ ಇದೇ BMRCL ಮಾಡಿರುವಂಥದ್ದು. ಅಂದ್ರೆ ಏಕಾಏಕಿ ಎಲ್ಲಿ ಕಮ್ಮಿ ಅಂತ ತೋರಿಸ್ಕೊಳ್ತಾ ಇದೆ, ಅದೇ BMRCL 2017ರಿಂದ 2024ರವರೆಗೆ ಸರಾಸರಿ 600 ಕೋಟಿಗೂ ಹೆಚ್ಚು ಲಾಭವನ್ನ ಮಾಡಿರುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಷ್ಟೆಲ್ಲ ಲಾಭಾಂಶ ಇದ್ರೂ ಕೂಡ ಕೇವಲ ನಿರ್ವಹಣೆ ಹೆಸರಿನಲ್ಲಿ, ಎಲೆಕ್ಟ್ರಿಸಿಟಿ ಬಿಲ್ ಹೆಸರಿನಲ್ಲಿ, ಸ್ಟಾಫ್ ಹೆಸರಿನಲ್ಲಿ, ಸ್ಟಾಫ್ ಸ್ಯಾಲ್ರಿ ಹೆಸರಿನಲ್ಲಿ ಹೈಕನ್ನ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಒಂದು ವೇಳೆ ಮತ್ತೊಮ್ಮೆ ಏನಾದರೂ ಫೆಬ್ರವರಿ ತಿಂಗಳಿನಲ್ಲಿ BMRCL 5% ಹೈಕನ್ನೇನಾದರೂ ಮಾಡಿದ್ರೆ ಜನ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನತ್ತ ಮುಖ ಮಾಡ್ತಾರೆ. ಉದಾಹರಣೆಗೆ ಬಸ್ ಕಡೆ ಹತ್ರ ಒಂದಿಷ್ಟು ಜನ ಹೋಗ್ತಾರೆ, ಯಾಕಂದ್ರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಸೇವೆ ಸಿಗ್ತಾ ಇದೆ. ಮತ್ತೊಂದಿಷ್ಟು ಜನ ಓಲಾ ಊಬರ್ ಅಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಹೋಗ್ತಾರೆ. ಮತ್ತೊಂದಿಷ್ಟು ಜನ ಬೇಡಪ್ಪ 100-150 ರೂಪಾಯಿ ಕೊಟ್ಟು ಯಾಕೆ ನಾವು BMRCL ಅಲ್ಲಿ ಓಡಾಡಬೇಕು, ಮೆಟ್ರೋದಲ್ಲಿ ಓಡಾಡಬೇಕು, 2 ವೀಲರ್ ಇದೆ ನನ್ನ ಹತ್ರನೇ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ತೀನಿ ಅಂತ ಹೇಳಿ ಬಂದಾರು. ಹೀಗೇನಾದರೂ ಎಲ್ಲರೂ ಕೂಡ ಆಚೆ ಬಂದಿದ್ದೆ ಆದರೆ ಮತ್ತೊಮ್ಮೆ ರಾಜಧಾನಿ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟುತ್ತೆ. ಈ ಹಿಂದೆ ಯಾವಾಗ ಫೆಬ್ರವರಿ ತಿಂಗಳಿನಲ್ಲಿ ದರ ಹೆಚ್ಚಳವನ್ನ BMRCL ಮಾಡ್ತೋ ಆಗ 8 ಲಕ್ಷದಷ್ಟು ಪ್ರಯಾಣಿಕರು BMRCL ಅಂದ್ರೆ ಮೆಟ್ರೋ ಸರ್ವಿಸ್ನಿಂದ ಹಿಂದೆ ಉಳಿದ್ರು. ಇದರ ನೇರ ಪರಿಣಾಮ ಟ್ರಾಫಿಕ್ ಮೇಲೆ ಬಿತ್ತು. ಪ್ರಮುಖ ಸ್ಥಳಗಳಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಇಂತಹದ್ದೇ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಎದುರಾಗುವಂತಹ ಎಲ್ಲ ಸಂಭವದ ಬಗ್ಗೆ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈಗಲಾದರೂ BMRCL ಇದರ ಬಗ್ಗೆ ಗಮನವನ್ನ ಕೊಡುತ್ತಾ, ಯಾಕಂದ್ರೆ ಈಗಾಗಲೇ ಪ್ರಯಾಣಿಕರನ್ನ ಕಳ್ಕೊಳ್ತಿರುವಂತಹ BMRCL
ಈ ಬಾರಿ 5% ಟಿಕೆಟ್ ದರವನ್ನು ಹೆಚ್ಚಳ ಮಾಡದೆ ತಟಸ್ಥವಾಗಿ ನಿಲ್ಲುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.